ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ ರಾಜ್ಯ ಸರ್ಕಾರ ಎಂಬಂತಹ ಚಾಪ್ಟರ್ ಇಂದ ರಾಜ್ಯ ಶಾಸಕಾಂಗದ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ರಾಜ್ಯ ಶಾಸಕಾಂಗದ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನ ತಿಳಿಸಿ. ರಾಜ್ಯ ಶಾಸಕಾಂಗದ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ಸಾಮಾನ್ಯ ಮಸೂದೆಯನ್ನು ವಿಧಾನಮಂಡಲದ, ಈಗ ಶಾಸಕಾಂಗ ಅಂದ್ರೆ ಯಾವುದು? ಶಾಸಕಾಂಗ 2, ವಿಧಾನಮಂಡಲ, ವಿಧಾನ ಪರಿಷತ್ತು. ಓಕೆನಾ? ಸಾಮಾನ್ಯ ಮಸೂದೆಯನ್ನು ವಿಧಾನಮಂಡಲದ ಯಾವ ಸದನದಲ್ಲಾದರೂ ಮಂಡಿಸಬಹುದು. ವಿಧಾನಸಭೆಯಿಂದ ಅನುಮೋದಿಸಲ್ಪಟ್ಟ ಸಾಮಾನ್ಯ ಮಸೂದೆಗಳನ್ನು ವಿಧಾನ ಪರಿಷತ್ತಿನ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ಆಗ ವಿಧಾನ ಪರಿಷತ್ತು 3 ತಿಂಗಳೊಳಗಾಗಿ ತಿದ್ದುಪಡಿ ಇಲ್ಲದೆ ತನ್ನ ಅನುಮೋದನೆಯನ್ನ ನೀಡಿ ಮಸೂದೆಯನ್ನು 2ನೇ ಬಾರಿ ವಿಧಾನಸಭೆಗೆ ಹಿಂದಿರುಗಿಸತಕ್ಕದ್ದು. ಇಲ್ಲವಾದಲ್ಲಿ ವಿಧಾನಸಭೆಯು ಮಸೂದೆಯನ್ನ 2ನೇ ಬಾರಿ ವಿಧಾನ ಪರಿಷತ್ತಿನ ಅಂಗೀಕಾರಕ್ಕಾಗಿ ಕಳುಹಿಸುತ್ತದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತು 1 ತಿಂಗಳೊಳಗಾಗಿ ತನ್ನ ಅನುಮೋದನೆಯೊಂದಿಗೆ ಮಸೂದೆಯನ್ನ ಹಿಂದಿರುಗಿಸಬೇಕು. ಇಲ್ಲವಾದಲ್ಲಿ 2 ಸದನಗಳು ಒಪ್ಪಿಗೆ ನೀಡಿವೆ ಎಂದು ಘೋಷಿಸಿ ಮಸೂದೆಯನ್ನು ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗುವುದು. ಹೀಗೆ ವಿಧಾನ ಪರಿಷತ್ತು ಒಂದು ಸಾಮಾನ್ಯ ಮಸೂದೆಯನ್ನು 4 ತಿಂಗಳುಗಳ ಕಾಲ ತಡೆ ಹಿಡಿಯುವ ಅಧಿಕಾರವನ್ನು ಹೊರತುಪಡಿಸಿ ಬೇರೆ ಅಧಿಕಾರವನ್ನು ಹೊಂದಿರುವುದಿಲ್ಲ. ಓಕೆನಾ? ಸೊ ಇದು ರಾಜ್ಯ ಶಾಸಕಾಂಗದ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಥ್ಯಾಂಕ್ ಯು.